ಅಕ್ರಮ ನಿವಾಸಗಳ ತೆರವು ಬೆನ್ನಲ್ಲೇ ಈಗ ಲಿಂಗರಾಜಪುರ ನಿವಾಸಿಗಳು ಕೂಡ ಸಿಡಿದೆದ್ದಿದ್ದಾರೆ. ಇಲ್ಲಿನ ಮನೆಗಳನ್ನ ತೆರವು ಮಾಡಬೇಕು ಅಂತ ಹೇಳಿ ಜಿಬಿಎ ಈ ಎಲ್ಲ ಲಿಂಗರಾಜಪುರದ ನಿವಾಸಿಗಳಿಗೆ ನೋಟಿಸ್ ಅನ್ನ ಕೊಟ್ಟಿದೆ. ಜಿಬಿಎ ನೋಟಿಸ್ನ ವಿರುದ್ಧ ಈಗ ಲಿಂಗರಾಜಪುರ ನಿವಾಸಿಗಳು ಕೆರಳಿ ಕೆಂಡವಾಗಿದ್ದಾರೆ. ನಮಗ್ ಮೊದಲು ಬೇರೆ ಕಡೆ ಮನೆ ಕಟ್ಟಿಸ್ಕೊಡಿ, ಆಮೇಲೆ ನಾವು ಈ ಮನೆಯನ್ನ ತೆರವು ಮಾಡ್ತೀವಿ ಅಂತ ಹೇಳಿ ಸರ್ಕಾರಕ್ಕೆ ಸೆಡ್ಡು ಹೊಡೆದಿದ್ದಾರೆ. ಕೋಗಿಲೆ ಬಡಾವಣೆ ನಂತರ ಇದೀಗ ಜಾನಕಿರಾಮ ಲೇಔಟ್ ಅಲ್ಲಿ ಸಹ ಒಂದ್ ಕಡೆ ನೋಟಿಸ್ ಕೊಟ್ಟಿದ್ದಾರೆ ಸರ್ಕಾರ. ನೋಡ್ತಿರ್ಬೋದು, ಒಂದ್ ಕಡೆ ನೋಟಿಸ್ ಹಿಡಿದುಕೊಂಡು ಇಲ್ಲಿನ ಸ್ಥಳೀಯರು ಒಂದ್ ಕಡೆ ಆಕ್ರೋಶ ಹೊರಹಾಗ್ತಿದ್ದಾರೆ. ಯಾಕಂದ್ರೆ ಇಲ್ಲಿ ಸುಮಾರು 260ಕ್ಕೂ ಹೆಚ್ಚು ಮನೆಗಳಿದಾವೆ. ಈ ಮನೆಗಳನ್ನ ತೆರವು ಮಾಡಬೇಕೆಂಬುದು ಒಂದ್ ಕಡೆ ಸರ್ಕಾರದ ಉದ್ದೇಶವಾಗಿದೆ. ಹೀಗಾಗಿ 4 ತಿಂಗಳ ಹಿಂದೆ ನೋಟಿಸ್ ಕೊಟ್ಟಿದ್ದಾರೆ. ಈಗ ನೋಟಿಸ್ ಕಾಪಿಯನ್ನ ತೋರಿಸ್ತಾ ಇದ್ದಾರೆ ಇಲ್ಲಿ ಸ್ಥಳೀಯರು. ಯಾಕಂದ್ರೆ ನಾವು ಮನೆ ಬಿಟ್ಟು ಹೋಗಲ್ಲ, ಯಾಕಂದ್ರೆ ಈಗ ಕೋಗಿಲೆ ಬಡಾವಣೆಯಲ್ಲಿ ಎಲ್ಲ ಸಚಿವರು ಬಂದ್ರು, ಎಲ್ಲ ಅಧಿಕಾರಿಗಳು ಹೋದ್ರು. ಈಗ ನಮ್ಮ ಮನೆಗಳನ್ನ ತೆರವು ಮಾಡಲು ಮುಂದಾಗಿದ್ದಾರೆ. ಇದು ಸರಿಯಲ್ಲ. ನಮಗೂ ಜಾಗ ಬೇಕು, ನಮಗೂ ಒಂದ್ ಕಡೆ ಮನೆ ಬೇಕು. ಯಾಕಂದ್ರೆ ನೀವು ಇಲ್ಲಿ ಸದ್ಯಕ್ಕೆ ಈಗ ತೆರವು ಮಾಡಿದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕು? ಯಾಕಂದ್ರೆ ಫ್ಯಾಮಿಲಿ ಇದೆ, ಮಕ್ಕಳಿದಾವೆ. ಹೀಗಾಗಿ ನಮಗೆ ತುಂಬಾ ಕಷ್ಟ ಆಗುತ್ತೆ. ಹೀಗಾಗಿ ನಮಗೂ ಸಹ ಒಂದ್ ಕಡೆ ಸೂರು ಮಾಡಿಕೊಡ್ಬೇಕು ಎಂಬುದು ಒಂದ್ ಕಡೆ ಒತ್ತಾಯವಾಗಿದೆ. ಹೀಗಾಗಿ ಸಾಕಷ್ಟು ನಿವಾಸಿಗಳು ಇಲ್ಲಿ ಬಂದು ಒಂದ್ ಕಡೆ ಆಕ್ರೋಶ ಹೊರಹಾಗ್ತಿದೆ ಸರ್ಕಾರದ ವಿರುದ್ಧ. ಯಾಕಂದ್ರೆ ನೋಟಿಸ್ ಕೊಟ್ಟಿದ್ದಾರೆ, ತೆರವು ಅಂದ್ರೆ ಇಲ್ಲಿಂದ ಮನೆ ಈ ಒಂದು ಜಾಗವನ್ನ ಖಾಲಿ ಮಾಡಿ ಅಂತ. ಬಟ್ ನಾವು ಖಾಲಿ ಮಾಡಲ್ಲ ಅಂತ ಇಲ್ಲಿನ ನಿವಾಸಿಗಳು ಹೇಳ್ತಿದ್ರೆ. ಇಲ್ಲಿ ನಿವಾಸಿಗಳನ್ನ ಮಾತಾಡಿಸ್ತೀರಿ ಮೇಡಮ್, ಏನ್ ಹೇಳ್ತೀರಿ ಅಂತ ಸರ್ಕಾರಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ಸರ್, ನಮ್ಗ್ ಮನೆ ಬೇಕೇ ಬೇಕು ಸರ್. ನಾವ್ ಬೀದಿಯಲ್ಲಿ ನಿಂತ್ಕೊಳಕ್ ಆಗೋದಿಲ್ಲ. ನಮ್ಗೂ ಯಾರು ಇಲ್ಲ, ನಮ್ಗೂ ಯಾರು ಹೆಲ್ಪ್ ಮಾಡೋರಿಲ್ಲ. ಇವರೇ ಸರ್ಕಾರ ಹೆಲ್ಪ್ ಮಾಡಿಲ್ಲ ಅಂದ್ರೆ ನಾವೇನ್ ಮಾಡೋಣ ಸರ್? ಅಲ್ಲಿನೂ ಮನೆ ಕೊಟ್ಟಿದ್ರೆ ನಾವು ಬಡವರು, ಅಲ್ಲಿ ಕೊಟ್ಟಂಗೆ ನಮ್ಗೂ ಕೊಡ್ಬೇಕು ಸರ್. ನಾವು ಹಾವುಗಳು ಮನೇಲಿ ಹಾವುಗಳು ಮಳೆ ಸೋರುತ್ತೆ, ಎಲ್ಲ ಬಿದ್ದೋಗೋ ತರ ಇದೆ. ಆ ಮನೇಲಿ ಇದೀವಿ ನಾವು. ಯಾವಾಗ ಬೀಳುತ್ತೆ ಅಂತ ಗೊತ್ತಿಲ್ಲ. ಹಂಗ ಎತ್ತದಿಲ್ಲ ಅಂತಾರ ನಾವ್ ಇಲ್ಲೇ ಕಟ್ಕೊಂಡಿರ್ತೀವಿ ಸರ್. ಇಲ್ಲಾಂದ್ರೆ ನಮ್ಗೆ ಮನೆ ಬೇಕೇ ಬೇಕು ಸರ್. ಯಾಕಂದ್ರೆ ಸಡನ್ ಆಗಿ ತೆರವು ಮಾಡಿದ್ರೆ ಹೋಗಿ ನಮ್ಗೆ ಪರಿಹಾರ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದನ್ನು ಇನ್ನೂ ಬಂದಿಲ್ಲ ನಮ್ಗೆ. ಏನಾದ್ರೆ ನಮ್ಗೆ ವ್ಯವಸ್ಥೆ ಮಾಡಿ ಕೊಡ್ರಿ. 4 ವರ್ಷ ಆಯ್ತು, 4 ತಿಂಗಳು ಆಯ್ತು ಸರ್. ನಮ್ಗೆ ಇದು ಸ್ಟೇ ಆರ್ಡರ್ ಹಾಕ್ಸಿ ಎಲ್ಲ ಇದ್ ಮಾಡ್ಕೊಡ್ತೀವಿ, ನಿಮ್ಗೆ ವಾಪಸ್ ಇಸ್ಕೊಂಡು ನಾವ್ ಹಾಕ್ತಿವಿ ಅಂತ ಹೇಳಿದ್ರು ಮಾರನೇ ದಿವಸನೇ. ಆದ್ರೆ ಇನ್ನೂ ಹಾಕಿಲ್ಲ. 4 ತಿಂಗಳು ಆಯ್ತು ನಾವ್ ಹಾಕಿ. 4 ತಿಂಗಳಿಂದ ನಮ್ ಮನೆ ಇಲ್ಲ. ನಾವ್ ಎಲ್ಲಿ ಹೋಗೋದು? ಎಲ್ಲ ಬಿದ್ದೋಗೋ ತರ ಐತೆ ಮನೆ. ನಾವ್ ಎಲ್ಲಿ ಇರೋದು? ಬಡಾವಣೆಗೆ ಹೋಗಿ ಒಂದು ಸಚಿವರು ಹೋದ್ರು, ಜಮೀರ್ ಅಹಮದ್ ಹೋದ್ರು, ಅಧಿಕಾರಿಗಳು ಹೋದ್ರು. ಅಲ್ಲಿ ಭರವಸೆ ಕೊಟ್ಟಿದ್ದಾರೆ, ನಿಮ್ಗೆ ಜಾಗ ಕೊಟ್ಟು ಮನೆ ಕೊಡ್ತು ಅಂತ ಸರ್ಕಾರ ಹೇಳ್ತಿದೆ. ನಮಗೂ ಭರವಸೆ ಆದ್ರೆ ಬೇಕು ಸರ್. ನಮ್ಗೆ ಅಲ್ಲಿ ಬಂದು ಕೊಟ್ರಲ್ಲ, ಮಾತು ಕೊಟ್ರಲ್ಲ ಸರ್. ಅದೇ ತರ ನಮ್ಗೆ ಯಾರು ಮಾತು ಕೊಡಲ್ಲ ಸರ್. ನಮಗ್ ಬಂದು ಮಾತು ಕೊಡ್ಬೇಕಲ್ಲ ಸರ್. ನಾವು ಮನೆ ಇದೆ ಅಲ್ವಾ, ನಾನು ಮನೆ ಕೊಡ್ತೀನಿ ಅಂತ ಯಾರು ನಮಗ್ ಮಾತು ಕೊಡೋದಿಲ್ಲ. ಮನೆ ಇಲ್ಲ, ಏನಿಲ್ಲ. ಮಕ್ಳು ಚಿಕ್ಕ ಮಕ್ಳು ಇಟ್ಕೊಂಡಿದೀವಿ. ನಮಗೂ ಒಂದ್ ಜಾಗ ಬೇಕಿಲ್ಲ ಸರ್. ನಮಗ್ ಮನೆ ಇಲ್ಲ, ಏನಿಲ್ಲ. ಸ್ಟೇ ಆರ್ಡರ್ ತಗೊಳ್ಳಿ, ವಾಪಸ್ ತಗೊಳ್ಳಿ, ನಾವು ನಿಮ್ಗೆ ಕೊಡ್ತೀವಿ ಅಂದ್ರು. ಅದನ್ನು ಏನೇ ಇಲ್ಲ ಹೇಳಿಲ್ಲ ಸರ್. ನಮ್ ಖರ್ಚು ಮಾಡಿದ್ದು ನಿಮ್ಗೆ ಕೊಡ್ತೀನಿ ಪರಿಹಾರ ಅಂದ್ರು. ಅದನ್ನು ಏನು ಕೊಟ್ಟಿಲ್ಲ. ಕೋಗಿಲಿ ಬಡಾವಣೆಯಲ್ಲಿ ಯಾವ ರೀತಿ ಇದೆ ಅದೇ ರೀತಿ ನಮಗೂ ನ್ಯಾಯ ಬೇಕು. ಇಲ್ಲಿ ಮಿನಿಸ್ಟರ್ ಬರಬೇಕು, ನಮಗೂ ಮನೆ ಕೊಡಬೇಕು, ಜಾಗ ಕೊಡಬೇಕೆಂಬುದು ಒಂದ್ ಕಡೆ ಒತ್ತಾಯವಾಗಿದೆ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕನೇರ್ ಅಕ್ರಮ ನಿವಾಸಗಳ ತೆರವು ಬೆನ್ನಲ್ಲೇ ಈಗ ಲಿಂಗರಾಜಪುರ ನಿವಾಸಿಗಳು ಕೂಡ ಸಿಡಿದೆದ್ದಿದ್ದಾರೆ. ಇಲ್ಲಿನ ಮನೆಗಳನ್ನ ತೆರವು ಮಾಡಬೇಕು ಅಂತ ಹೇಳಿ ಜಿಬಿಎ ಈ ಎಲ್ಲ ಲಿಂಗರಾಜಪುರದ ನಿವಾಸಿಗಳಿಗೆ ನೋಟಿಸ್ ಅನ್ನ ಕೊಟ್ಟಿದೆ. ಜಿಬಿಎ ನೋಟಿಸ್ನ ವಿರುದ್ಧ ಈಗ ಲಿಂಗರಾಜಪುರ ನಿವಾಸಿಗಳು ಕೆರಳಿ ಕೆಂಡವಾಗಿದ್ದಾರೆ. ನಮಗ್ ಮೊದಲು ಬೇರೆ ಕಡೆ ಮನೆ ಕಟ್ಟಿಸ್ಕೊಡಿ, ಆಮೇಲೆ ನಾವು ಈ ಮನೆಯನ್ನ ತೆರವು ಮಾಡ್ತೀವಿ ಅಂತ ಹೇಳಿ ಸರ್ಕಾರಕ್ಕೆ ಸೆಡ್ಡು ಹೊಡೆದಿದ್ದಾರೆ. ಕೋಗಿಲೆ ಬಡಾವಣೆ ನಂತರ ಇದೀಗ ಜಾನಕಿರಾಮ ಲೇಔಟ್ ಅಲ್ಲಿ ಸಹ ಒಂದ್ ಕಡೆ ನೋಟಿಸ್ ಕೊಟ್ಟಿದ್ದಾರೆ ಸರ್ಕಾರ. ನೋಡ್ತಿರ್ಬೋದು, ಒಂದ್ ಕಡೆ ನೋಟಿಸ್ ಹಿಡಿದುಕೊಂಡು ಇಲ್ಲಿನ ಸ್ಥಳೀಯರು ಒಂದ್ ಕಡೆ ಆಕ್ರೋಶ ಹೊರಹಾಗ್ತಿದ್ದಾರೆ. ಯಾಕಂದ್ರೆ ಇಲ್ಲಿ ಸುಮಾರು 260ಕ್ಕೂ ಹೆಚ್ಚು ಮನೆಗಳಿದಾವೆ. ಈ ಮನೆಗಳನ್ನ ತೆರವು ಮಾಡಬೇಕೆಂಬುದು ಒಂದ್ ಕಡೆ ಸರ್ಕಾರದ ಉದ್ದೇಶವಾಗಿದೆ. ಹೀಗಾಗಿ 4 ತಿಂಗಳ ಹಿಂದೆ ನೋಟಿಸ್ ಕೊಟ್ಟಿದ್ದಾರೆ. ಈಗ ನೋಟಿಸ್ ಕಾಪಿಯನ್ನ ತೋರಿಸ್ತಾ ಇದ್ದಾರೆ ಇಲ್ಲಿ ಸ್ಥಳೀಯರು. ಯಾಕಂದ್ರೆ ನಾವು ಮನೆ ಬಿಟ್ಟು ಹೋಗಲ್ಲ, ಯಾಕಂದ್ರೆ ಈಗ ಕೋಗಿಲೆ ಬಡಾವಣೆಯಲ್ಲಿ ಎಲ್ಲ ಸಚಿವರು ಬಂದ್ರು, ಎಲ್ಲ ಅಧಿಕಾರಿಗಳು ಹೋದ್ರು. ಈಗ ನಮ್ಮ ಮನೆಗಳನ್ನ ತೆರವು ಮಾಡಲು ಮುಂದಾಗಿದ್ದಾರೆ. ಇದು ಸರಿಯಲ್ಲ. ನಮಗೂ ಜಾಗ ಬೇಕು, ನಮಗೂ ಒಂದ್ ಕಡೆ ಮನೆ ಬೇಕು. ಯಾಕಂದ್ರೆ ನೀವು ಇಲ್ಲಿ ಸದ್ಯಕ್ಕೆ ಈಗ ತೆರವು ಮಾಡಿದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕು? ಯಾಕಂದ್ರೆ ಫ್ಯಾಮಿಲಿ ಇದೆ, ಮಕ್ಕಳಿದಾವೆ. ಹೀಗಾಗಿ ನಮಗೆ ತುಂಬಾ ಕಷ್ಟ ಆಗುತ್ತೆ. ಹೀಗಾಗಿ ನಮಗೂ ಸಹ ಒಂದ್ ಕಡೆ ಸೂರು ಮಾಡಿಕೊಡ್ಬೇಕು ಎಂಬುದು ಒಂದ್ ಕಡೆ ಒತ್ತಾಯವಾಗಿದೆ. ಹೀಗಾಗಿ ಸಾಕಷ್ಟು ನಿವಾಸಿಗಳು ಇಲ್ಲಿ ಬಂದು ಒಂದ್ ಕಡೆ ಆಕ್ರೋಶ ಹೊರಹಾಗ್ತಿದೆ ಸರ್ಕಾರದ ವಿರುದ್ಧ. ಯಾಕಂದ್ರೆ ನೋಟಿಸ್ ಕೊಟ್ಟಿದ್ದಾರೆ, ತೆರವು ಅಂದ್ರೆ ಇಲ್ಲಿಂದ ಮನೆ ಈ ಒಂದು ಜಾಗವನ್ನ ಖಾಲಿ ಮಾಡಿ ಅಂತ. ಬಟ್ ನಾವು ಖಾಲಿ ಮಾಡಲ್ಲ ಅಂತ ಇಲ್ಲಿನ ನಿವಾಸಿಗಳು ಹೇಳ್ತಿದ್ರೆ. ಇಲ್ಲಿ ನಿವಾಸಿಗಳನ್ನ ಮಾತಾಡಿಸ್ತೀನಿ ಮೇಡಮ್, ಏನ್ ಹೇಳ್ತಾರೆ ಅಂತ ಸರ್ಕಾರಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ಸರ್, ನಮ್ಗ್ ಮನೆ ಬೇಕೇ ಬೇಕು ಸರ್. ನಾವ್ ಬೀದಿಯಲ್ಲಿ ನಿಂತ್ಕೊಳಕ್ ಆಗೋದಿಲ್ಲ. ನಮ್ಗೂ ಯಾರು ಇಲ್ಲ, ನಮ್ಗೂ ಯಾರು ಹೆಲ್ಪ್ ಮಾಡೋರಿಲ್ಲ. ಇವರೇ ಸರ್ಕಾರ ಹೆಲ್ಪ್ ಮಾಡಿಲ್ಲ ಅಂದ್ರೆ ನಾವೇನ್ ಮಾಡೋಣ ಸರ್? ಅಲ್ಲಿನೂ ಮನೆ ಕೊಟ್ಟಿದ್ರೆ ನಾವು ಬಡವರು, ಅಲ್ಲಿ ಕೊಟ್ಟಂಗೆ ನಮ್ಗೂ ಕೊಡ್ಬೇಕು ಸರ್. ನಾವು ಹಾವುಗಳು ಮನೇಲಿ ಹಾವುಗಳು ಮಳೆ ಸೋರುತ್ತೆ, ಎಲ್ಲ ಬಿದ್ದೋಗೋ ತರ ಇದೆ. ಆ ಮನೇಲಿ ಇದೀವಿ ನಾವು. ಯಾವಾಗ ಬೀಳುತ್ತೆ ಅಂತ ಗೊತ್ತಿಲ್ಲ. ಹಂಗ ಎತ್ತದಿಲ್ಲ ಅಂತಾರ ನಾವ್ ಇಲ್ಲೇ ಕಟ್ಕೊಂಡಿರ್ತೀವಿ ಸರ್. ಇಲ್ಲಾಂದ್ರೆ ನಮ್ಗೆ ಮನೆ ಬೇಕೇ ಬೇಕು ಸರ್. ಯಾಕಂದ್ರೆ ಸಡನ್ ಆಗಿ ತೆರವು ಮಾಡಿದ್ರೆ ಹೋಗಿ
ನಮ್ಗೆ ಪರಿಹಾರ ಮಾಡ್ತೀನಿ ಅಂತ ಹೇಳಿದ್ದಾರೆ, ಅದನ್ನು ಇನ್ನೂ ಬಂದಿಲ್ಲ ನಮ್ಗೆ. ಅದು ಏನಾದ್ರೆ ನಮ್ಗೆ ವ್ಯವಸ್ಥೆ ಮಾಡಿ ಕೊಡ್ರಿ. 4 ವರ್ಷ 4 ತಿಂಗಳು ಆಯ್ತು ಸರ್ ನಮ್ಗೆ ಇದು ಸ್ಟೇ ಆರ್ಡರ್ ಹಾಕ್ಸಿ ಎಲ್ಲ ಇದ್ ಮಾಡ್ಕೊಡ್ತೀವಿ, ನಿಮ್ಗೆ ವಾಪಸ್ ಇಸ್ಕೊಂಡು ನಾವ್ ಹಾಕ್ತಿವಿ ಅಂತ ಹೇಳಿದ್ರು ಮಾರನೇ ದಿವಸನೇ. ಆದ್ರೆ ಇನ್ನೂ ಹಾಕಿಲ್ಲ. 4 ತಿಂಗಳು ಆಯ್ತು ನಾವ್ ಹಾಕಿ. 4 ತಿಂಗಳಿಂದ ನಮ್ ಮನೆ ಇಲ್ಲ. ನಾವ್ ಎಲ್ಲಿ ಹೋಗೋದು? ಎಲ್ಲಾ ಬಿದ್ದೋಗೋ ತರ ಐತೆ ಮನೆ. ನಾವ್ ಎಲ್ಲಿ ಇರೋದು? ಬಡಾವಣೆಗೆ ಹೋಗಿ ಒಂದು ಸಚಿವರು ಹೋದ್ರು, ಜಮೀರ್ ಅಹಮದ್ ಹೋದ್ರು, ಅಧಿಕಾರಿಗಳು ಹೋದ್ರು, ಅಲ್ಲಿ ಭರವಸೆ ಕೊಟ್ಟಿದ್ದಾರೆ, ನಿಮ್ಗೆ ಜಾಗ ಕೊಟ್ಟು ಮನೆ ಕೊಡ್ತು ಅಂತ ಸರ್ಕಾರ ಹೇಳ್ತಿದೆ. ನಮಗೂ ಭರೋಸೆ ಅದೇ ಬೇಕು ಸರ್. ನಮ್ಗೆ ಅಲ್ಲಿ ಬಂದು ಕೊಟ್ರಲ್ಲ, ಮಾತು ಕೊಟ್ರಲ್ಲ ಸರ್, ಅದೇ ತರ ನಮ್ಗೆ ಯಾರು ಮಾತು ಕೊಡಲ್ಲ ಸರ್. ನಮಗ್ ಬಂದು ಮಾತು ಕೊಡ್ಬೇಕಲ್ಲ ಸರ್. ನಾವು ಮನೆ ಇದೆ ಅಲ್ವಾ, ನಾನು ಮನೆ ಕೊಡ್ತೀನಿ ಅಂತ ಯಾರು ನಮ್ಗ್ ಮಾತು ಕೊಡೋದಿಲ್ಲ. ಮನೆ ಇಲ್ಲ, ಏನಿಲ್ಲ, ಮಕ್ಳು ಚಿಕ್ಕ ಮಕ್ಳು ಇಟ್ಕೊಂಡಿದೀವಿ, ನಮಗೂ ಒಂದ್ ಜಾಗ ಬೇಕಿಲ್ಲ ಸರ್. ನಮಗ್ ಮನೆ ಇಲ್ಲ, ಏನಿಲ್ಲ. ಸ್ಟೇ ಆರ್ಡರ್ ತಗೊಳ್ಳಿ, ವಾಪಸ್ ತಗೊಳ್ಳಿ, ನಾವು ನಿಮ್ಗೆ ಕೊಡ್ತೀವಿ ಅಂದ್ರು. ಅದನ್ನು ಏನೇ ಇಲ್ಲ ಹೇಳಿಲ್ಲ ಸರ್. ನಮ್ಗೆ ಖರ್ಚು ಮಾಡಿದ್ದು ನಿಮ್ಗೆ ಕೊಡ್ತೀನಿ ಪರಿಹಾರ ಅಂದ್ರು, ಅದನ್ನು ಏನು ಕೊಟ್ಟಿಲ್ಲ. ಕೋಗಿಲಿ ಬಡಾವಣೆಯಲ್ಲಿ ಯಾವ ರೀತಿ ಇದೆ ಅದೇ ರೀತಿ ನಮಗೂ ನ್ಯಾಯ ಬೇಕು. ಇಲ್ಲಿ ಮಿನಿಸ್ಟರ್ ಬರಬೇಕು, ನಮಗೂ ಮನೆ ಕೊಡಬೇಕು, ಜಾಗ ಕೊಡ್ಬೇಕೆಂಬುದು ಒಂದ್ ಕಡೆ ಒತ್ತಾಯವಾಗಿದೆ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅಕ್ರಮ ನಿವಾಸಗಳ ತೆರವು ಬೆನ್ನಲ್ಲೇ ಈಗ ಲಿಂಗರಾಜಪುರ ನಿವಾಸಿಗಳು ಕೂಡ ಸಿಡಿದೆದ್ದಿದ್ದಾರೆ. ಇಲ್ಲಿನ ಮನೆಗಳನ್ನ ತೆರವು ಮಾಡಬೇಕು ಅಂತ ಹೇಳಿ ಜಿಬಿಎ ಈ ಎಲ್ಲ ಲಿಂಗರಾಜಪುರದ ನಿವಾಸಿಗಳಿಗೆ ನೋಟಿಸ್ ಅನ್ನ ಕೊಟ್ಟಿದೆ. ಜಿಬಿಎ ನೋಟಿಸ್ನ ವಿರುದ್ಧ ಈಗ ಲಿಂಗರಾಜಪುರ ನಿವಾಸಿಗಳು ಕೆರಳಿ ಕೆಂಡವಾಗಿದ್ದಾರೆ. ನಮಗ್ ಮೊದಲು ಬೇರೆ ಕಡೆ ಮನೆ ಕಟ್ಟಿಸ್ಕೊಡಿ, ಆಮೇಲೆ ನಾವು ಈ ಮನೆಯನ್ನ ತೆರವು ಮಾಡ್ತೀವಿ ಅಂತ ಹೇಳಿ ಸರ್ಕಾರಕ್ಕೆ ಸೆಡ್ಡು ಹೊಡೆದಿದ್ದಾರೆ. ಕೋಗಿಲೆ ಬಡಾವಣೆ ನಂತರ ಇದೀಗ ಜಾನಕಿರಾಮ ಲೇಔಟ್ ಎಲ್ಸ ಒಂದ್ ಕಡೆ ನೋಟಿಸ್ ಕೊಟ್ಟಿದ್ದಾರೆ ಸರ್ಕಾರ. ನೋಡ್ತಿರ್ಬೋದು, ಒಂದ್ ಕಡೆ ನೋಟಿಸ್ ಹಿಡಿದುಕೊಂಡು ಇಲ್ಲಿನ ಸ್ಥಳೀಯರು ಒಂದ್ ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ಯಾಕಂದ್ರೆ ಇಲ್ಲಿ ಸುಮಾರು 260ಕ್ಕೂ ಹೆಚ್ಚು ಮನೆಗಳಿದಾವೆ. ಈ ಮನೆಗಳನ್ನ ತೆರವು ಮಾಡಬೇಕೆಂಬುದು ಒಂದ್ ಕಡೆ ಸರ್ಕಾರದ ಉದ್ದೇಶವಾಗಿದೆ. ಹೀಗಾಗಿ 4 ತಿಂಗಳ ಹಿಂದೆ ನೋಟಿಸ್ ಕೊಟ್ಟಿದ್ದಾರೆ. ಈಗ ನೋಟಿಸ್ ಕಾಪಿಯನ್ನ ತೋರಿಸ್ತಾ ಇದ್ದಾರೆ ಇಲ್ಲಿ ಸ್ಥಳೀಯರು. ಯಾಕಂದ್ರೆ ನಾವು ಮನೆ ಬಿಟ್ಟು ಹೋಗಲ್ಲ, ಯಾಕಂದ್ರೆ ಈಗ ಕೋಗಿಲೆ ಬಡಾವಣೆಯಲ್ಲಿ ಎಲ್ಲ ಆ ಸಚಿವರು ಬಂದ್ರು, ಎಲ್ಲ ಅಧಿಕಾರಿಗಳು ಹೋದ್ರು. ಈಗ ನಮ್ಮ ಮನೆಗಳನ್ನ ತೆರವು ಮಾಡಲು ಮುಂದಾಗಿದ್ದಾರೆ. ಇದು ಸರಿಯಲ್ಲ. ನಮಗೂ ಜಾಗ ಬೇಕು, ನಮಗೂ ಒಂದ್ ಕಡೆ ಮನೆ ಬೇಕು. ಯಾಕಂದ್ರೆ ನೀವು ಇಲ್ಲಿ ಸದ್ಯಕ್ಕೆ ಈಗ ತೆರವು ಮಾಡಿದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕು? ಯಾಕಂದ್ರೆ ಫ್ಯಾಮಿಲಿ ಇದೆ, ಮಕ್ಕಳಿದಾವೆ. ಹೀಗಾಗಿ ನಮಗೆ ತುಂಬಾ ಕಷ್ಟ ಆಗುತ್ತೆ. ಹೀಗಾಗಿ ನಮಗೂ ಸಹ ಒಂದ್ ಕಡೆ ಸೂರು ಮಾಡಿಕೊಡ್ಬೇಕು ಎಂಬುದು ಒಂದ್ ಕಡೆ ಒತ್ತಾಯವಾಗಿದೆ. ಹೀಗಾಗಿ ಸಾಕಷ್ಟು ನಿವಾಸಿಗಳು ಇಲ್ಲಿ ಬಂದು ಒಂದ್ ಕಡೆ ಆಕ್ರೋಶ ಹೊರಹಾಕ್ತಿದೆ ಸರ್ಕಾರದ ವಿರುದ್ಧ. ಯಾಕಂದ್ರೆ ನೋಟಿಸ್ ಕೊಟ್ಟಿದ್ದಾರೆ, ತೆರವು ಅಂದ್ರೆ ಇಲ್ಲಿಂದ ಮನೆ ಈ ಒಂದು ಜಾಗವನ್ನ ಖಾಲಿ ಮಾಡಿ ಅಂತ. ಬಟ್ ನಾವು ಖಾಲಿ ಮಾಡಲ್ಲ ಅಂತ ಇಲ್ಲಿನ ನಿವಾಸಿಗಳು ಹೇಳ್ತಿದ್ರೆ. ಇಲ್ಲಿ ನಿವಾಸಿಗಳನ್ನ ಮಾತಾಡಿಸ್ತೀನಿ. ಮೇಡಮ್, ಏನ್ ಹೇಳ್ತಾರೆ ಅಂತ ಸರ್ಕಾರಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ಸರ್, ನಮ್ಗ್ ಮನೆ ಬೇಕೇ ಬೇಕು ಸರ್. ನಾವ್ ಬೀದಿಯಲ್ಲಿ ನಿಂತ್ಕೊಳಕ್ ಆಗೋದಿಲ್ಲ. ನಮ್ಗೂ ಯಾರು ಇಲ್ಲ, ನಮ್ಗೂ ಯಾರು ಹೆಲ್ಪ್ ಮಾಡೋರಿಲ್ಲ. ಇವರೇ ಸರ್ಕಾರ ಹೆಲ್ಪ್ ಮಾಡಿಲ್ಲ ಅಂದ್ರೆ ನಾವೇನ್ ಮಾಡೋಣ ಸರ್? ಅಲ್ಲಿನೂ ಮನೆ ಕೊಟ್ಟಿದ್ರ, ನಾವು ಬಡವರು, ಅಲ್ಲಿ ಕೊಟ್ಟಂಗೆ ನಮ್ಗೂನು ಕೊಡ್ಬೇಕು ಸರ್. ನಾವು ಹಾವುಗಳು ಮನೇಲಿ ಹಾವುಗಳು ಮಳೆ ಸೋರುತ್ತೆ, ಎಲ್ಲ ಬಿದ್ದೋಗೋ ತರ ಇದೆ. ಆ ಮನೇಲಿ ಇದೀವಿ ನಾವು. ಯಾವಾಗ ಬೀಳುತ್ತೆ ಅಂತ ಗೊತ್ತಿಲ್ಲ. ಹಂಗ ಎತ್ತೋದಿಲ್ಲ ಅಂತಾರ ನಾವ್ ಇಲ್ಲೇ ಕಟ್ಕೊಂಡಿರ್ತೀವಿ ಸರ್. ಇಲ್ಲಾಂದ್ರೆ ನಮ್ಗೆ ಮನೆ ಬೇಕೇ ಬೇಕು ಸರ್. ಯಾಕಂದ್ರೆ ಸಡನ್ ಆಗಿ ತೆರವು ಮಾಡಿದ್ರೆ ಹೋಗಿ ನಮ್ಗೆ ಪರಿಹಾರ ಮಾಡ್ತೀನಿ ಅಂತ ಹೇಳಿದ್ದಾರೆ, ಅದನ್ನು ಇನ್ನೂ ಬಂದಿಲ್ಲ ನಮ್ಗೆ. ಅದು ಏನಾದ್ರೆ ನಮ್ಗೆ ವ್ಯವಸ್ಥೆ ಮಾಡಿ ಕೊಡ್ರಿ. 4 ವರ್ಷ 4 ತಿಂಗಳು ಆಯ್ತು ಸರ್ ನಮ್ಗೆ ಇದು ಸ್ಟೇ ಆರ್ಡರ್ ಹಾಕ್ಸಿ ಎಲ್ಲ ಇದ್ ಮಾಡ್ಕೊಡ್ತೀವಿ, ನಿಮ್ಗೆ ವಾಪಸ್ ಇಸ್ಕೊಂಡು ನಾವ್ ಹಾಕ್ತಿವಿ ಅಂತ ಹೇಳಿದ್ರು ಮಾರನೇ ದಿವಸನೇ. ಆದ್ರೆ ಇನ್ನೂ ಹಾಕಿಲ್ಲ. 4 ತಿಂಗಳು ಆಯ್ತು ನಾವ್ ಹಾಕಿ. 4 ತಿಂಗಳಿಂದ ನಮ್ ಮನೆ ಇಲ್ಲ. ನಾವ್ ಎಲ್ಲಿ ಹೋಗೋದು? ಎಲ್ಲಾ ಬಿದ್ದೋಗೋ ತರ ಐತೆ ಮನೆ. ನಾವ್ ಎಲ್ಲಿ ಇರೋದು? ಬಡಾವಣೆಗೆ ಹೋಗಿ ಒಂದು ಸಚಿವರು ಹೋದ್ರು, ಜಮೀರ್ ಅಹಮದ್ ಹೋದ್ರು, ಅಧಿಕಾರಿಗಳು ಹೋದ್ರು, ಅಲ್ಲಿ ಭರವಸೆ ಕೊಟ್ಟಿದ್ದಾರೆ, ನಿಮ್ಗೆ ಜಾಗ ಕೊಟ್ಟು ಮನೆ ಕೊಡ್ತು ಅಂತ ಸರ್ಕಾರ ಹೇಳ್ತಿದೆ. ನಮಗೂ ಭರೋಸೆ ಅದೇ ಬೇಕು ಸರ್. ನಮ್ಗೆ ಅಲ್ಲಿ ಬಂದು ಕೊಟ್ರಲ್ಲ, ಮಾತು ಕೊಟ್ರಲ್ಲ ಸರ್, ಅದೇ ತರ ನಮ್ಗೆ ಯಾರು ಮಾತು ಕೊಡಲ್ಲ ಸರ್. ನಮಗ್ ಬಂದು ಮಾತು ಕೊಡ್ಬೇಕಲ್ಲ ಸರ್. ನಾವು ಮನೆ ಇದೆ ಅಲ್ವಾ, ನಾನು ಮನೆ ಕೊಡ್ತೀನಿ ಅಂತ ಯಾರು ನಮಗ್ ಮಾತು ಕೊಡೋದಿಲ್ಲ. ಮನೆ ಇಲ್ಲ, ಏನಿಲ್ಲ, ಮಕ್ಳು ಚಿಕ್ಕ ಮಕ್ಳು ಇಟ್ಕೊಂಡಿದೀವಿ, ನಮಗೂ ಒಂದ್ ಜಾಗ ಬೇಕಿಲ್ಲ ಸರ್. ನಮಗ್ ಮನೆ ಇಲ್ಲ, ಏನಿಲ್ಲ. ಸ್ಟೇ ಆರ್ಡರ್ ತಗೊಳ್ಳಿ, ವಾಪಸ್ ತಗೊಳ್ಳಿ, ನಾವು ನಿಮ್ಗೆ ಕೊಡ್ತೀವಿ ಅಂದ್ರು. ಅದನ್ನು ಏನೇ ಇಲ್ಲ ಹೇಳಿಲ್ಲ ಸರ್. ನಮ್ಗೆ ಖರ್ಚು ಮಾಡಿದ್ದು ನಿಮ್ಗೆ ಕೊಡ್ತೀನಿ ಪರಿಹಾರ ಅಂದ್ರು, ಅದನ್ನು ಏನು ಕೊಟ್ಟಿಲ್ಲ. ಕೋಗಿಲಿ ಬಡಾವಣೆಯಲ್ಲಿ ಯಾವ ರೀತಿ ಇದೆ ಅದೇ ರೀತಿ ನಮಗೂ ನ್ಯಾಯ ಬೇಕು. ಇಲ್ಲಿ ಮಿನಿಸ್ಟರ್ ಬರಬೇಕು, ನಮಗೂ ಮನೆ ಕೊಡಬೇಕು, ಜಾಗ ಕೊಡ್ಬೇಕೆಂಬುದು ಒಂದ್ ಕಡೆ ಒತ್ತಾಯವಾಗಿದೆ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.